ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಒಬ್ಬರು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದರ ಮ್ಯಾನೇಜ್ಮೆಂಟ್ ಫೀಸ್ ಎಷ್ಟಿದೆ ಹೇಳಿ ಅಂತ ಕೇಳಿದರು. ಅದಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ಕಾಲೇಜು ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಸೋಲದೇವನಹಳ್ಳಿಯಲ್ಲಿ ಲೊಕೇಟ್ ಆಗಿದೆ. ಈ ಒಂದು ಕಾಲೇಜು ತುಂಬ ದೊಡ್ಡದು, ಒಂದು 120 ಏಕರ್ಸ್ ಕ್ಯಾಂಪಸ್ ಇದೆ. ಯಾಕಂದರೆ ಇಲ್ಲಿ ಸಾಕಷ್ಟು ಬೇರೆ ಬೇರೆ ಒಂದು ಕೋರ್ಸ್ಗಳಿಗೆ ಕೂಡ ಇಲ್ಲಿ ನಡೀತಾ ಇವೆ. ಇಲ್ಲಿ ಬಹಳಷ್ಟು ಫಾರಿನ್ ಸ್ಟೂಡೆಂಟ್ಸ್ಗಳು ಕೂಡ ನೋಡಲಿಕ್ಕೆ ನಿಮಗೆ ಸಿಗ್ತಾರೆ. ಬಹಳ ಬೇರೆ ಬೇರೆ ದೇಶಗಳಿಂದ ಕೂಡ ಇಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ. ಈ ಒಂದು ಕಾಲೇಜು ನಿಮಗೆ ಅನುಕೂಲ ಇದೆ, ನಿಮ್ಮ ಮನೆಯ ಹತ್ತಿರದಲ್ಲಿದೆ ಅಂತಂದರೆ ನೀವು ಇದನ್ನು ಮಾಡ್ಬೋದು, ಯಾರು ಬೆಂಗಳೂರಿನಲ್ಲಿರೋರು. ಮತ್ತು ಇದು ನಿಮಗೆ KCETಯಲ್ಲಿ 20,000 30,000, ತುಂಬ ರಫ್ ಆಗಿ ಹೇಳ್ತಾ ಇದ್ದೀನಿ ನಾನು, 20,000 30,000ವರೆಗೆ ನಿಮ್ಮ ರ್ಯಾಂಕ್ ಇದ್ದರೆ ಅಲ್ಲಿ CS ಮತ್ತು ಅಲೈಡ್ ಬ್ರ್ಯಾಂಚು ಮತ್ತು ENC ಯಾರು OBC ಕ್ಯಾಟಗರಿ ಇದ್ದೀರಾ, 2A 2B 3B ಏನಿದಿರಲ್ಲ ಅವರಿಗೆಲ್ಲ 20,000 30,000ವರೆಗೆ ರ್ಯಾಂಕ್ ಇದ್ದರೆ CS ಅಲೈಡು ಮತ್ತು ENC ದೊರಕೋ ಚಾನ್ಸು ಇದೆ. ಈ ಒಂದು ಕಾಲೇಜಲ್ಲಿ ಹಾಸ್ಟೆಲ್ ಫೀ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ, ಅದಕ್ಕೆ ನೀವು ನೋಡಿಕೊಂಡು ಜಾಯ್ನ್ ಆಗಬೇಕು. ಇಲ್ಲಿ CS ಏನು ಒಂದು ಫೀಸ್ ಇದೆ ಅದನ್ನು ನಾವು ನೋಡೋದಾದರೆ ನಿಮಗೆ ಸ್ವಲ್ಪ ಹೈ ಕ್ವಾಲಿಟಿಯಲ್ಲಿಟ್ಟರೆ ಕ್ಲಿಯರಾಗಿ ಕಾಣುತ್ತೆ ಅನಿಸುತ್ತೆ. 4,35,000 ಫೀಸ್ ಇದೆ CS. ನೋಡಿ, ರಿಜಿಸ್ಟ್ರೇಷನ್ ಫೀಸ್ ಅಂತಲೇ 50,000 ತೊಗೋತಾರೆ ಇವರು. ಇಲ್ಲಿ ಫಸ್ಟ್ ಇಯರ್ 4,35,000, ಸೆಕೆಂಡ್ ಇಯರ್ 4 lakh, ಥರ್ಡ್ ಇಯರ್ 4 lakh, ಎಲ್ಲ 4,35,000 ಫಿಕ್ಸ್ ಇದೆ 4 ವರ್ಷ. ಮತ್ತು ರಿಜಿಸ್ಟ್ರೇಷನ್ ಫೀಸು 50,000 ಇದೆ. ಅಂದರೆ ನಿಮಗೆ ಆಲ್ಮೋಸ್ಟು ಒಂದು 16 ಮತ್ತು 17 18 ಲ್ಯಾಕ್ವರೆಗೆ ಒಂದು ಫೀಸ್ ಬರುತ್ತೆ. ಅರೌಂಡ್ ರಫ್ ಆಗಿ ಒಂದು 18 ಲ್ಯಾಕ್ವರೆಗೆ ನಿಮಗೆ ಫೀಸ್ ಬರುತ್ತೆ. ಯಾವುದು ಎಲ್ಲದಕ್ಕೂ ಅಷ್ಟೇ ಸೇಮ್ ಫೀಸ್ ಇಟ್ಟಿದ್ದಾರೆ ಇವರು. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಯಿತು, ನಿಮಗೆ ಕಂಪ್ಯೂಟರ್ ಸೈನ್ಸ್ AI ಆಯಿತು, ಸೈಬರ್ ಸೆಕ್ಯೂರಿಟಿ ಆಯಿತು, AIML ಆಯಿತು, ಡಾಟಾ ಸೈನ್ಸ್. ನೋಡಿ, ಡಾಟಾ ಸೈನ್ಸ್ಗೆ ಸ್ವಲ್ಪ ಕಡಿಮೆ ಮಾಡಿದರೆ. ನೋಡಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ AI, ಕಂಪ್ಯೂಟರ್ ಸೈನ್ಸ್ ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್, ಇವಕ್ಕೆಲ್ಲ ಒಂದೇ ಥರ ಫೀಸ್ ಇಟ್ಟಿದ್ದಾರೆ. ಡಾಟಾ ಸೈನ್ಸ್ಗೆ ಸ್ವಲ್ಪ ಕಡಿಮೆ ಫೀಸ್ ಇದೆ, 3,60,000 ಇದೆ ಪರ್ ಇಯರ್ ಫೀಸು, ಮತ್ತು 50,000 ರಿಜಿಸ್ಟ್ರೇಷನ್ ಫೀಸ್ ಎಲ್ಲದಕ್ಕೂ ಇದೆ. ಇನ್ನು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಿಗೆ 3,10,000 ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಸೇಮ್ ಆ್ಯಸ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದ್ದಂಗೆ ಇರುತ್ತೆ. ಈಗ ಭಾಳ ಮಂದಿ AIML ಒಂದು ಜೋಶ್ನಲ್ಲಿ ಇನ್ಫಾರ್ಮೇಷನ್ ಸೈನ್ಸನ್ನು ಮರೀತಾ ಇದ್ದಾರೆ, ಹೀಗಾಗಿ ಇದಕ್ಕೆ 3,10,000 ಇಟ್ಟಿದ್ದಾರೆ. ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ AI ಅಂತ ಕೂಡ ಒಂದು ಬ್ರ್ಯಾಂಚ್ ಇದೆ ನೋಡಿ, ಈ ಬ್ರ್ಯಾಂಚ್ಗೂ ಕೂಡ 3,10,000 ಇಟ್ಟಿದ್ದಾರೆ. ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಅಂತ ಕೂಡ ಒಂದು ಬ್ರ್ಯಾಂಚ್ ಮಾಡಿದ್ದಾರೆ, ಇದಕ್ಕೆ 3,10,000 ಹೀಗೆ ಪರ್ ಇಯರ್ ಫೀಸು ಮತ್ತು 50,000 ರಿಜಿಸ್ಟ್ರೇಷನ್ ಫೀಸ್ ಎಲ್ಲದಕ್ಕೂ ಇದೆ. ಇನ್ನು ಏರೋನಾಟಿಕಲ್ ಇಂಜಿನಿಯರಿಂಗ್ ನೋಡಿ, ಏರೋನಾಟಿಕಲ್ ಇಂಜಿನಿಯರಿಂಗು ಸ್ವಲ್ಪ ಫೇಮಸ್ ಕಾಲೇಜ್ ಇದು. ಇಲ್ಲಿ 50,000 ರಿಜಿಸ್ಟ್ರೇಷನ್ ಫೀಸು ಮತ್ತು 3,10,000 ಪರ್ ಇಯರ್ ಫೀಸ್ ಇದೆ. ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗಿಗೆ 1,97,500 ಫೀಸ್ ಇದೆ ಮತ್ತು 50,000 ರಿಜಿಸ್ಟ್ರೇಷನ್ ಫೀಸ್ ಇದೆ. ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಇವಕ್ಕೆಲ್ಲ ನೋಡಿ 1,97,500, ಅಂದರೆ ರಫ್ ಆಗಿ 2 lakh ಅಂತ ಇಟ್ಕೊಳ್ಳಿ. ಪರ್ ಇಯರ್ 2 lakh ಮತ್ತು 50,000 ರಿಜಿಸ್ಟ್ರೇಷನ್ ಫೀಸ್ ಅಂದರೆ ಒಂದು 8,50,000 ಆಗುತ್ತೆ. 8,50,000 ಫೀಸ್ ಆಗುತ್ತೆ. ಯಾವ್ಯಾವಕ್ಕೆ? ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೆಕ್ಯಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗುತ್ತೆ. ನೋಡಿ, ಸಿವಿಲ್ ಇಂಜಿನಿಯರಿಂಗು ಅಷ್ಟೇ ಇದೆ. ಬಯೋಟೆಕ್ನಾಲಜಿ ಇಂಜಿನಿಯರಿಂಗಿಗೆ 2,10,000 ಫೀಸ್ ಇದೆ. 2,10,000 ಪರ್ ಇಯರ್ ಫೀಸ್ ಇದೆ ಮತ್ತು 50,000 ಎಲ್ಲದಕ್ಕೂ ನಾನು ಹೇಳಿದಾಗ ರಿಜಿಸ್ಟ್ರೇಷನ್ ಫೀಸ್ ಎಕ್ಸ್ಟ್ರಾ ಇದೆ. ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ನೋಡಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಿಗೂ ಕೂಡ ಸಿವಿಲ್ ಮೆಕ್ಯಾನಿಕಲ್ನಷ್ಟೇ ಇದೆ, 1,97,500 ಫೀಸೇ ಇದೆ. ಅಂದರೆ ರಫ್ ಆಗಿ 2 lakh ಅಂತ. ಅದು ಕೂಡ ನಿಮಗೆ 8.5 lakhನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗುತ್ತೆ. AI ಆ್ಯಂಡ್ ರೋಬೋಟಿಕ್ಸ್ಗೂ ಕೂಡ ಸೇಮ್ ಇದೆ. ಯಾರೋ AI ಆ್ಯಂಡ್ ರೋಬೋಟಿಕ್ಸ್ ಮಾಡಬೇಕು ಅಂತ ಕೆಲವೊಂದು ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ, ಅದಕ್ಕೂ ಕೂಡ 1,97,500 ಪರ್ ಇಯರ್ ಫೀಸ್ ಇದೆ. ಅಂದರೆ ಅದು ಕೂಡ ನಿಮಗೆ ರಫ್ ಆಗಿ 8.5 lakhವರೆಗೆ ಬರುತ್ತೆ. ಇನ್ನು ಎಲೆಕ್ಟ್ರಿಕ್ ವೆಹಿಕಲ್ ಟೆಕ್ನಾಲಜಿ ಅಂತ ಒಂದು ಕೋರ್ಸ್ ಇದೆ, ಇದು ಬಹಳಷ್ಟು ಕಾಲೇಜುಗಳಲ್ಲಿಲ್ಲ, ಅದಕ್ಕೂ ಅಷ್ಟೇ ಸೇಮ್ ಫೀಸ್ ಇದೆ. ಇನ್ನು ನೋಡಿ, MBA ಮಾಡೋರಿಗೂ ಕೂಡ ಇಲ್ಲಿ 1,60,500. ಇದು ನಮ್ಮ ವಿಷಯವನ್ನು ಬಿಟ್ಟಾಯ್ತು, ಇದು ನಾವು ಯೂಶ್ವಲಿ ಇಂಜಿನಿಯರಿಂಗ್ ಅಷ್ಟೇ ಮಾತಾಡೋದು, ನಾನು ಹಾಗೆ ರಫ್ ಆಗಿ ತೋರಿಸ್ತಾ ಇದ್ದೀನಿ. MBAಗೆ ಫೀಸು ಮತ್ತು ಇಲ್ಲಿ MCA ಮಾಡೋರಿಗೆ ಮತ್ತು ಫಾರ್ಮಸಿಗೆ ಮತ್ತು ಡಾಕ್ಟರ್ ಆಫ್ ಫಾರ್ಮಸಿ ಅಂದರೆ ಫಾರ್ಮಾಡಿ ಕೋರ್ಸ್ ಇದೆ. ಹೀಗೆ ಅನೇಕ ಕೋರ್ಸ್ಗಳು ಇಲ್ಲಿ ಇದ್ದಾವೆ. ಇವನ್ನೆಲ್ಲ ನೀವು ಇಚ್ಛೆ ಇದ್ದರೆ ಕಾಲೇಜಿಗೆ ಭೇಟಿಯಾಗಿ ವಿವರವಾಗಿ ತಿಳ್ಕೊಬೋದು. ಮತ್ತು ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಮ್ಮ ಹುಬ್ಬಳ್ಳಿಯ BVB KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮ್ಯಾನೇಜ್ಮೆಂಟ್ ಕೋರ್ಸ್ ಫೀಸ್ ಬಗ್ಗೆ ಮಾತಾಡಿದ್ದೆ. ಅದರಲ್ಲಿ ಅನೇಕರು
ತಮ್ಮ ಒಂದು ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅವರಿಗೆಲ್ಲ ಧನ್ಯವಾದ. ನೋಡಿ, ಅದರಲ್ಲಿ ಮ್ಯಾನೇಜ್ಮೆಂಟ್ ಫೀಸು ಟೋಟಲ್ ಆಗಿ ಕಂಪ್ಯೂಟರ್ ಸೈನ್ಸ್ಗೆ 32 ಲ್ಯಾಕ್ ಫೀಸ್ ಆಗುತ್ತೆ. ಅಂದರೆ 16 ಲ್ಯಾಕ್ ಡೊನೇಷನ್ನು ಮತ್ತು 4 ಲ್ಯಾಕ್ ಪರ್ ಇಯರ್ ಫೀಸ್ ಇದೆ. AI ಸ್ವಲ್ಪ ಕಡಿಮೆ ಇದೆ. ನೀವು ಯಾರು ಹುಬ್ಬಳ್ಳಿಯಲ್ಲಿ ಇದ್ದು ನಮಗೆ ಅಷ್ಟು ಕೊಡಲಿಕ್ಕೆ ಆಗುತ್ತೆ ಅನ್ನೋರು ವಿಚಾರ ಮಾಡಬಹುದು. ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ಕಾಲೇಜಿದ ಮ್ಯಾನೇಜ್ಮೆಂಟ್ ಫೀಸ್ ಬಗ್ಗೆ ತಿಳ್ಕೋಬೇಕು ಅನ್ನೋದನ್ನು ತಿಳಿಸಿದರೆ ನಾನು ಅದನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.